Hey guys, welcome back to my channel Spurti Vlogs. So guys, ಇವತ್ತು ಸಂಡೇ ಆ್ಯಂಡ್ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಾವು ಎಲ್ಲರೂ ಪೂಜೆಗೆ ಹೋಗ್ತಿದ್ದೀವಿ. ಸೊ ನಮ್ಮ ಮಮ್ಮಿ ರಿಲೇಟಿವ್ ಅವರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು, ದೇವ್ರನ್ನೆಲ್ಲ ಕರೆಸ್ಬಿಟ್ಟು ಮಾಡ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಯಾವ ಪೂಜೆ ಏನು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೆ ಇಲ್ಲಿ ನಾನು ರೆಡಿ ಆಗ್ತಿದ್ದೀನಿ. ಸೊ ರೆಡಿ ಆಗೋದಕ್ಕೆ ನಾನು ಯೂಶ್ವಲಾಗಿ ವೆರಿ ಬೇಸಿಕ್ ಮೇಕಪ್ನ ಯೂಸ್ ಮಾಡೋದು. ನಾನು ಮೇಕಪ್ ಅಂತಲೇ ಹೇಳಲ್ಲ, ಅದನ್ನು ನಾರ್ಮಲ್ ಸ್ಕಿನ್ ಕೇರ್ ಅಂತ ಅಂದ್ಕೊಳ್ಳಿ. ಜಸ್ಟ್ ಫಸ್ಟ್ ನಾನು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಅದಾದಮೇಲೆ ಸನ್ಸ್ಕ್ರೀನ್, ಅದಾದಮೇಲೆ ಇಲ್ಲಿ ಯೂಸ್ ಮಾಡಿರೋ ಕ್ರೀಮ್ನ ನಾನು ತೋರಿಸಿದ್ದೀನಿ. ತುಂಬ ಜನ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಅಥವಾ ಬೇರೆ ಯಾವುದೋ ಕ್ರೀಮ್ ನಂತೆಲ್ಲ ಹೇಳ್ತಿದ್ದೀರಾ. ಇಲ್ಲ, ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಷ್ಟೇ. ಬಿಕಾಸ್ ನಾನು ಒಂದೇನೂ ಕ್ಲಿಯರಾಗಿ ತೋರಿಸಿಲ್ಲ ಅಂತ. ತೋರಿಸಿರ್ಬೋದೇನೋ ತುಂಬ ಹಳೆ ವ್ಲಾಗಲ್ಲಿ, ಬಟ್ ಇತ್ತೀಚೆಗೆ ತೋರಿಸಿರಲ್ಲ. ಬೇರೆ ಬೇರೆ ಬ್ರ್ಯಾಂಡ್ ಕ್ರೀಮ್ ಕೂಡ ಯೂಸ್ ಮಾಡ್ತೀನಿ. ಬಟ್ ಟು ಗೋ ಕ್ರೀಮ್ ಯಾವಾಗೂ ಜಾಸ್ತಿ ರೆಡಿ ಆಗಬಾರ್ದು, ಒಂದು ಸಿಂಪಲ್ ಆಗಿರೋ ಮೇಕಪ್ ಲುಕ್ ಬೇಕು ಅಂದಾಗೆಲ್ಲ ನಾನು ಅದನ್ನೇ ಯೂಸ್ ಮಾಡೋದು. ಇದು ಬಂದುಬಿಟ್ಟು ಇಮಾಮಿ ನ್ಯಾಚುರಲಿ ಫೇರ್ ಅಂತ. ಇದು ತುಂಬ ಕಷ್ಟ ಸಿಗೋದು. ಯಾವುದಾದ್ರೂ ಸ್ಟೋರ್ಗೆ ಹೋಗ್ಬಿಟ್ಟು ಕೇಳಿದ್ರೆ ಸಿಗೋಲ್ಲ. ಅಟ್ಲೀಸ್ಟ್ ಆರ್ಡರ್ ಮಾಡಿಬಿಟ್ಟು ಬರಬೇಕು ಇದನ್ನು ತರಿಸಿ ಅಂತ. ಸೊ ಆ ಥರ ಕ್ರೀಮ್ ಇದು. ಆ್ಯಂಡ್ ನಮ್ಮ ಮಮ್ಮಿ ತುಂಬ ಚಿಕ್ಕ ವಯಸ್ಸಿಂದ ಕೂಡ ಯೂಸ್ ಮಾಡ್ತಾರೆ. ಅದೇ ನಮ್ಗೆ ಎಲ್ಲರಿಗೂ ಸೆಟ್ ಆಗಿದೆ. ಆ್ಯಂಡ್ ನಾನು ಕೂಡ ಯಾವಾಗಾದರೂ ಒಂದೊಂದು ಟೈಮ್ ಯೂಸ್ ಮಾಡ್ತೀನಿ. ನಂಗೆ ಅಷ್ಟು ಮಣ ಫೌಂಡೇಶನ್, ಕನ್ಸೀಲರ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋಷ್ಟು ಪೇಷನ್ಸ್ ಇರಲ್ಲ. ಅಷ್ಟೊಂದೆಲ್ಲ ಹಾಕಬೇಕು ಅಂದರೆ ಮೇಕಪ್ ಆರ್ಟಿಸ್ಟ್ನ ಕರೆಸ್ತೀನಿ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಆ್ಯಂಡ್ ನನಗೆ ಅಷ್ಟೊಂದೆಲ್ಲ ಅಪ್ಲೈ ಮಾಡೋಕ್ಕೆ ನನ್ನ ಸ್ಕಿನ್ ಮೇಲೆ ಇಷ್ಟ ಆಗಲ್ಲ. ಐ ಫೀಲ್ ಸೊ ಇರಿಟೇಟೆಡ್. ನಂಗೆ ಫುಲ್ ಕಂಫರ್ಟಬಲಿಗೆ ಸ್ಕಿನ್ ಬ್ರೀತ್ ಮಾಡೋ ಥರ ಮೇಕಪ್ ಲುಕ್ ಇಷ್ಟ. ದಟ್ಸ್ ವೈ. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡೋದು ವೆರಿ ಸಿಂಪಲ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ವೆರಿ ಫ್ಯೂ ಪ್ರಾಡಕ್ಟ್ಸ್. ಸೊ ಫಸ್ಟ್ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಅದಾದಮೇಲೆ ಅದೊಂದು ಕ್ರೀಮ್ ಹಾಕಿಬಿಟ್ಟು ಕಾಂಪ್ಯಾಕ್ಟ್ ಪೌಡರ್, ಸಮ್ ಬ್ಲಷ್, ಲಿಪ್ಸ್ಟಿಕ್, ಐಲೈನರ್, ಕಾಜಲ್ ಕೂಡ ಅಷ್ಟೇ ಯಾವಾಗಾದರೂ ಬೇಕು ಅಂತ ಅನ್ಸ್ದಾಗ ಹಾಕ್ತೀನಿ, ಇಲ್ಲ ಅಂದರೆ ಹಾಕಲ್ಲ. ಬಿಕಾಸ್ ಆ ಕಾಜಲ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ದಟ್ಸ್ ವೈ. ಆ್ಯಂಡ್ ಐಲೈನರ್ ಯಾವಾಗಲೂ ಹಾಕ್ತೀನಿ, ಬಿಕಾಸ್ ವಾಟರ್ ಪ್ರೂಫ್ ಚೆನ್ನಾಗಿರುತ್ತೆ ಕಣ್ಣು ಕೂಡ ಅಂತ ಅಂದ್ಬಿಟ್ಟು. ಸೊ ಇಷ್ಟು ವೆರಿ ಸಿಂಪಲ್. ನಾನು ಯೂಶ್ವಲಿ ಈಗ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಎಲ್ಲ ಮಾಡಿದಾಗ ಪ್ರತಿ ಪ್ರಾಡಕ್ಟ್ದು ಲಿಂಕ್ ಎಲ್ಲ ಹಾಕಿ ಅಂತೆಲ್ಲ ಕೇಳ್ತಿರ್ತಾರೆ. ನಾನು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಆಫ್ಲೈನಲ್ಲೇ ತೊಗೊಳೋದು, ಈ ಥರ ಮೇಕಪ್ ಅದು ಇದು ಅಂತಂದರೆ. ಬಿಕಾಸ್ ನನಗೆ ಲಿಪ್ಸ್ಟಿಕ್ ಶೇಡ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ತೊಗೊಬೇಕು. ಬೇರೆ ಎಲ್ಲ ಅಷ್ಟೇ ನನ್ನೊಂದು ಡೌಟ್ಸ್ ಇರುತ್ತೆ, ಅದೆಲ್ಲ ಕೇಳಿ ಕ್ಲಿಯರ್ ಮಾಡ್ಕೊಂಡು ತೊಗೊಬೇಕು. ದಟ್ಸ್ ವೈ ಐ ಯೂಶ್ವಲಿ ಪ್ರಿಫರ್ ಆಫ್ಲೈನ್ ಸ್ಟೋರ್ಸ್ ಟು ಬೈ ದಿಸ್ ಕಾಸ್ಮೆಟಿಕ್ ಆ್ಯಂಡ್ ಎವ್ರಿಥಿಂಗ್. ನನಗೆ ಡೀಟೇಲಾಗಿ ಲಿಂಕ್ ಎಲ್ಲ ಶೇರ್ ಮಾಡಿಬಿಟ್ಟು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಮುಂದೆ ವೀಡಿಯೋಸಲ್ಲಿ ಹೇಳ್ತೀನಿ. ನಾನು ಸುಮ್ಮನೆ ಮನೇಲಿರೋದು ರೆಡಿ. ಪಿಂಕ್ ಕಲರ್ ಲಿಪ್ಸ್ಟಿಕ್, ನಾನು ಬರಲ್ಲ. ನಮ್ಮ ಮನೇಲಿ ಯೂಶ್ವಲಿ ಈ ಥರ ಜಗಳ, ಗಲಾಟೆ ಎಲ್ಲ ನಡೀತಾನೆ ಇರುತ್ತೆ. ನಮ್ಮ ಮನೇಲಿ ಅಂತಲೇ ಅಲ್ಲ, ಎಲ್ಲರ ಮನೇಲೂ ಇಟ್ಸ್ ಕಾಮನ್. ಒಂದು ಮನೆ ಒಂದಷ್ಟು ಜನ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ನಡೆಯುತ್ತೆ. ಅದೇ ಥರ ಇದು ಒಂದು ಸ್ವಲ್ಪ ಸೀರಿಯಸ್ ಆಗಿತ್ತು. ಆ್ಯಂಡ್ ಐ ವಾಸ್ ನಾಟ್ ರೆಡಿ ಟು ಗೋ ಎನಿವೇರ್ ವಿತ್ ದೆಮ್. ಸೊ ಅದಕ್ಕೆ ನಾನು ಹೋಗಲ್ಲ ಅಂತ ಬೆಳಗ್ಗೆಯಿಂದ ತುಂಬ ಕಿರ್ಚಾಡ್ತಾ ಇದ್ದೆ. ಆದರೆ ದೇವ್ರ ಪೂಜೆ, ದೇವ್ರಿಗೆ ಅಂತ ಅಂದ್ಬಿಟ್ರೆ ಹೋಗ್ಬಿಡ್ತೀನಿ ಅಂತ ಗೊತ್ತು. ಆದ್ರೂ ನಾನು ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದೆ, ಇಲ್ಲ ನಾನು ಬರೋಲ್ಲ, ನೀವು ಮಾತ್ರ ಹೋಗ್ಬಿಟ್ಟು ಬನ್ನಿ, ಹಂಗೆ ಹಿಂಗೆ ಅಂತ ಫುಲ್ ಕಿರ್ಚಾಡ್ಬಿಟ್ಟಿದ್ದೆ. ಆ್ಯಂಡ್ ಇಟ್ಸ್ ವೆರಿ ರೇರ್ ನಾನು ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋಗೋದು. ತುಂಬ ಇಂಪಾರ್ಟೆಂಟ್ ಅಥವಾ ತುಂಬ ಕ್ಲೋಸ್ ರಿಲೇಟಿವ್ ಅಂದರೆ ಮಾತ್ರ ನಾನು ಹೋಗೋದು. ಬಟ್ ನಮ್ಮ ಮಮ್ಮಿ ಇವತ್ತು ಎಲ್ಲರಿಗೂ ರಜಾ, ಒಳ್ಳೆ ದಿನ, ಬನ್ನಿ ಹೋಗೋಣ ಅಂತ ಹೇಳಿ ನಮ್ಮ ಡ್ಯಾಡಿ ಜೊತೆ ಜಗಳ ಮಾಡಿದ್ರೆ ಕೂಡ ಹೋಗಿ ರೆಡಿ ಆಗಿಬಿಟ್ಟು ಬಂದೆ. ಸ್ವಲ್ಪ ಆ ಕಡೆ ಹೋಗೆ, ಇಲ್ಲ ಒಳಗಡೆ ಬಾರೆ. ಆ ಕಡೆ ತಿರ್ಗಿಸ್ಕೊಸ್ಬಿಡ್ತಿ, ಈ ಗೋಡೆ ನೋಡ್ಬೇಕು ಅವರು. I'm ready. ಮನೇಲಿರೋಕೆ and this dress is so loose. ದುಪಟ್ಟ ಬೇಡ, ಮನೇಲಿ ಎಷ್ಟೇ ಜಗಳ ಆಗಲಿ, ಎಷ್ಟೇ ಡ್ರಾಮಾ ಕ್ರಿಯೇಟ್ ಮಾಡಲಿ, ಏನಾದ್ರೂ ನಾವು ಸೋಷಿಯಲ್ ಮೀಡಿಯಾಲೆಲ್ಲ ಇಷ್ಟು ನಕ್ಕೊಂಡಿರೋದು. ಆಗ ಎಲ್ಲರೂ ಅಂದ್ಕೊಡೋದು
ನಾವು ತುಂಬ ಒಳ್ಳೆ ಜನರು. ನಮ್ಮ ಮನೇಲಿ ಏನಾಗಲ್ಲ. ನಮ್ಮ ಮನೆ ಒಂದು ದೊಡ್ಡ ಸರಿ. ಸೊ ಇಷ್ಟೇ. ಆ್ಯಂಡ್ ಲೆಟ್ಸ್ ಕಮ್ ಬ್ಯಾಕ್ ಟು ದ ಔಟ್ಫಿಟ್. ಸೊ ಔಟ್ಫಿಟ್ ಡೀಟೇಲ್ಸ್ ತುಂಬ ಜನ ಕೇಳಿದ್ದೀರಾ, ಫುಲ್ ಡಿ ಎಮ್ಸ್ ಮಾಡಿದ್ದೀರಾ ಈ ಔಟ್ಫಿಟ್ ಎಲ್ಲಿಂದ ತೊಗೊಂಡಿದ್ದು ಅಂತೆಲ್ಲ. ಸೊ ಇದು ಬಂದುಬಿಟ್ಟು ಮಂತ್ರಾಲಿ ಫ್ರಮ್ ದ ಬ್ರ್ಯಾಂಡ್ ಕಲಿನಿ ಆರ್ ಸಮಥಿಂಗ್, ಅಲ್ಲಿಂದ ತೊಗೊಂಡಿದ್ದು. ಬೇಕಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಚೆಕ್ ಮಾಡಿ. ಇದು ತುಂಬ ಹಳೇದು ನಾನು ತೊಗೊಂಡಿದ್ದು, ಲೈಕ್ ಆಲ್ಮೋಸ್ಟ್ 1 month 2 months ಮೇಲೆ ಆಗಿದೆ ತೊಗೊಂಡು. ನೋಡಿದ್ರೆ ಇವಾಗ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟು ಎಲ್ಲರೂ ಹಾಕೊತಿದ್ದಾರೆ. ನನಗೆ ಇಷ್ಟ ಆಗಲ್ಲ ಯೂಶ್ವಲಿ ಹಂಗೆ ಎಲ್ಲರೂ ಹಾಕ್ಕೊಂಡು ನಾನು ಹಾಕ್ಕೊಳೋದು ಅದೆಲ್ಲ. ಸೊ ಅದಕ್ಕೆ ಹಾಕ್ಕೊಳೋದ ಬೇಡ ಅಂತ ಅಂದ್ಕೊತಿದ್ದೆ. ಆ್ಯಂಡ್ ಹೋಗಲಿ ಬಿಡು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ತಂದೆ ಹತ್ರ ನೋಡಿ ಈ ತರ ನಿಂತ್ಕೊಬೇಕಂತ ಇದು ಫ್ಯಾಷನ್. ಖುದ್ದು ನಿನ್ ಜಗ್ಗ ಮಾಡದೆ ಇರೋ ಅಂತ ಒಂದು ವ್ಯಕ್ತಿ ಹೆಸರು ವಿಡಿಯೋ ಲೈವ್ ಅಲ್ಲಿ ಆಯ್ತು. ಸಬ್ಸ್ಕ್ರೈಬರ್ಸ್ ಹತ್ರ ಜಗಳ ಮಾಡಿಲ್ಲ ನಾನು ಇನ್ನ ಅಷ್ಟೇ. ಐ ಆಮ್ ಲುಕಿಂಗ್ ಕ್ಯೂಟ್ ಗೈಸ್. ಆದರೆ ಎಲ್ಲೂ ಹೋಗಲ್ಲ, ನಾನು ಮನೇಲಿರೋಕ್ಕೆ ರೆಡಿ ಸುಷ್ಮಾ ನೀನ್ ಬ್ಲಾಗ್ ನೋಡ್ತಾ ಇದ್ರೆ ನೋಡು, ರೆಡಿ ಆಗೋಣ. ನಾನು ರೆಡಿ ಆಗೋ ಮುಂಚೆ ಬರೋಣ ಅಂತ ನಿಮ್ಮ ಮನೆಗೆ. ನಾನು ಬರಲ್ಲ. ನಮ್ಮ ಆಂಟಿ ನಾನು ಯಾಕೆ ಬರ್ಬೇಕು? ನಾನು ಬೇಕಾದ ಕ್ಯಾಬ್ ಬುಕ್ ಮಾಡ್ತೀನಿ. ನಿಮ್ ಮಾತ್ರ ನಿಮ್ ಚಿಕ್ಕಮ್ಮ ಅಂದ್ರೆ ಅಷ್ಟಿಷ್ಟ. ನಮ್ ಚಿಕ್ಕಮ್ಮ ಬರ್ದಿಲ್ಲ ಅಂದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ. ಅದಕ್ಕೆ ನಿಮ್ಮ ಚಿಕ್ಕಮ್ಮನ ನಿಮ್ಮ ಮಗಳನ್ನ ಕಳಿಸ್ತಾ ಇದ್ದೆ. ಚೆನ್ನಾಗಿದ್ದೀನಿ ನಾನು ಇವತ್ತು. ಆದರೆ ಈ ಡ್ರೆಸ್ ಐತೆ ನೋಡು, ಫುಲ್ ಟ್ರೆಂಡಿಂಗು, ಎಲ್ಲರೂ ಹಾಕೊತಾರೆ. ನಂಗೆ ಹಂಗೆ ಎಲ್ಲರೂ ಹಾಕೊಂಡ್ರೆ ನಾನು ಹಾಕೊಳಕ್ಕೆ ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಐ ಪೇಡ್ ಪ್ರಿಟಿ ಮಚ್. ಆ್ಯಂಡ್ ಈ ಥರ ಒಂದು ಫುಲ್ ಸೆಟ್ ನನಗೆ ಯಾವಾಗಲೂ ಇಷ್ಟ. ಸೊ ದಟ್ಸ್ ವೈ ಏನು ಹಾಕೊತಾ ಇದ್ದೀನಿ. ಹೆಂಗಿದೆ ಈ ಲುಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾನು ಯಾರೇ ಆಗಲಿ, ನಾನು ಕರೆಕ್ಟಾಗಿದ್ದರೆ ನಾನು ಜಗಳ ಆಡ್ತೀನಿ. ಇಟ್ಸ್ ನಾಟ್ ಲೈಕ್ ಜಗಳ, ನನ್ನ ಪಾಯಿಂಟ್ ಮೇಲೆ ನಾನು ನಿಂತ್ಕೊತೀನಿ. ಅದು ಎಷ್ಟೊಂದು ಜನಕ್ಕೆ ಜಗಳ ಅಂತ ಅನಿಸುತ್ತೆ ಅಷ್ಟೇ. ಸೊ ವಿ ಕಂಟಿನ್ಯೂ. ರಾಜು ಸ್ವಲ್ಪ ದೂರ ಆಯಿತು ನಮ್ಮ ಮನೆಯಿಂದ, ಸೊ ಅದಕ್ಕೆ ಸ್ವಲ್ಪ ಲೇಟಾಗೆ ಬಿಟ್ವಿ. ಎನಿವೇ ವಿ ರೀಚ್ ದ ಡೆಸ್ಟಿನೇಷನ್. ಸೊ ಇವತ್ತು ಅವ್ರ ಮನೆಗೆ ಎಲ್ಲಮ್ಮ ದೇವ್ರನ್ನ ಕರೆಸ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಸೋದು. ಸೊ ಇವ್ರು ಎವ್ರಿ ಇಯರ್ ಮಾಡ್ತಾರೆ. ಸೊ ಇವ್ರು ಬಂದುಬಿಟ್ಟು ನಮ್ಮ ಮಮ್ಮಿ ಅವರ ಚಿಕ್ಕಮ್ಮ ಆ್ಯಂಡ್ ನನಗೆ ಅವ್ರ ಮಗಳು ಚಿಕ್ಕಮ್ಮ. ಸೊ ಸುಷ್ಮಾ ಚಿಕ್ಕಮ್ಮ ಆ್ಯಂಡ್ ಅವ್ರ ಮಗಳು ಎಲ್ಲ ನನಗಿಷ್ಟ. ಆ್ಯಂಡ್ ನಾವು ಹೋಗಿದ್ದು ಸ್ವಲ್ಪ ಹೊತ್ತಿಗೆಲ್ಲ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಯಿತು. ನಂಗಿಂತ ಗೊತ್ತಾ? ನೋಡಿ ಗೈಸ್, ಇವತ್ತು ಜಗಳ ಆಡ್ಕೊಂಡು ಬಂದಿರೋದು.
ನಾವೀಗ ಬಂದಿರೋದು ಮುಗ್ಧಾ ಸಿಲ್ಕ್ಸ್ ಮಾರತಹಳ್ಳಿಯಲ್ಲಿರೋದು. ತುಂಬ ದಿನದಿಂದ ಅನ್ಕೊಂತಿದ್ದೆ ಸರಿ ಒನ್ ಟೈಮ್ ಹೋಗಬೇಕು, ಕಲೆಕ್ಷನ್ಸ್ ಹೆಂಗಿದೆ ಅಂತ ನೋಡಬೇಕು ಅಂತ. ಸರಿ ಇವತ್ತು ಹಾಗೆ ಆನ್ ದ ವೇ ಇತ್ತಲ್ಲ, ಹೆಂಗೋ ಹಬ್ಬ ಕೂಡ ಹತ್ರ ಬರ್ತಿದ್ದೆ, ಸ್ಯಾರಿ ತೊಗೊಬೇಕು ಅಂತ ಅಂದ್ಬಿಟ್ಟು ಹೋದ್ವಿ. ಎಂಟರ್ ಆಗಿದ ತಕ್ಷಣ ನನಗೆ ಫಸ್ಟ್ ಸೀರೆ ಅದು ಇದು ಏನದ್ರ ಮೇಲೂ ಕಣ್ಣು ಹೋಗಿಲ್ಲ. ಆ ದೇವ್ರದ್ದು ಸ್ಟ್ಯಾಚು, ವೆಂಕಟೇಶ್ವರ ಸ್ವಾಮಿದು ಸ್ಟ್ಯಾಚು ಎಷ್ಟು ಚೆನ್ನಾಗಿತ್ತು. ನಾನು ಅದನ್ನೇ ಒಂದು 5-10 ನಿಮಿಷ ಅಡ್ಮೈರ್ ಮಾಡ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿತ್ತು, ನನಗೆ ಫುಲ್ ಇಷ್ಟ ಆಗ್ಬಿಡ್ತು. ನೆಕ್ಸ್ಟ್ ಟೈಮ್ ಹೋದ್ರೂ ಆ ಸ್ಟ್ಯಾಚು ನೋಡೋಕೆ ಹೋಗ್ತೀನೇನೋ, ಅಷ್ಟೊಂದು ಇಷ್ಟ ಆಯಿತು ನನಗೆ. ಆ್ಯಂಡ್ ಅದಕ್ಕೆ ಕ್ಲೀನಾಗಿ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಇಟ್ಟಿದ್ರು, ಅದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಈವನ್ ದಟ್ ಹೊರಗಡೆ ಎಲ್ಲ ಟೆಂಪಲ್ ಥರ ಡಿಸೈನ್ ಮಾಡಿದಾರಲ್ಲ, ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಹೊರಗಡೆ ಹೋದ್ಮೇಲೆ ನನಗೆ ಯಾವ ಥರ ಸೀರೆ ಬೇಕು ಅಂತ ಹೇಳಿದೆ. ಆ್ಯಂಡ್ ಅದೇ ಥರದ್ದೆಲ್ಲ ತೋರಿಸ್ತಿದ್ರು. ಆ್ಯಂಡ್ ನಮ್ಮ ಮಮ್ಮಿಗೆ ಡ್ಯಾಡಿಗೆಲ್ಲ ಯಾವ್ದು ಇಷ್ಟ ಆಗ್ತಿತ್ತು ಅದನ್ನು ಹಾಕೊಂಡು ನೋಡು ಅಂತ ಒಂದಷ್ಟು ಸೀರೆನ ಟ್ರೈ ಕೂಡ ಮಾಡಿಸಿದ್ರು. ಬ್ಲೌಸ್ ಗ್ರ್ಯಾಂಡ್ ಆಗಿ ಹೊಲ್ಸ್ಕೊಂತೀಯ ತಾನೆ? ನಂಗೆ ಇಷ್ಟ ಆಗೋ ಸ್ಯಾರಿ ಬಂದ್ಬಿಟ್ಟು ಈ ಥರ ವೆರಿ ಸಿಂಪಲ್, ಸೆಟಲ್, ಎಲಿಗೆಂಟಾಗಿ ಚೆನ್ನಾಗಿರಬೇಕು. ಅದಕ್ಕೆ ಚೆನ್ನಾಗಿರೋ ಜ್ಯುವೆಲ್ಸ್ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕು. ಬ್ಲೌಸ್ ಡಿಸೈನ್ ನನಗೆ ಜಾಸ್ತಿ ಇರಬೇಕು. ಸೀರೆ ಫುಲ್ ಗಿಜ ಅನ್ನೋದು ಇಷ್ಟ ಆಗಲ್ಲ, ಫುಲ್ ಜಾತ್ರೆ ಥರ ಕಾಣಿಸುತ್ತೆ ಅಂತ ಅನಿಸುತ್ತೆ. ಬಟ್ ಸ್ಯಾರಿ ತುಂಬ ಸಿಂಪಲ್ ಆಗಿದ್ಬಿಟ್ಟು ಬ್ಲೌಸ್ ಚೆನ್ನಾಗಿ ಡಿಸೈನ್ ಎಲ್ಲ ಹಾಕ್ಬಿಟ್ಟು ಜಾಸ್ತಿ ಒಡವೆಲ್ಲ ಹಾಕೊಂಡಿದ್ರಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಯೂಶ್ವಲಿ ನಾನು ಹಾಗೆ ರೆಡಿ ಆಗೋದು. ಸೊ ಅದಕ್ಕೆ ಅವ್ರಿಗೆ ಹೇಳಿದೆ, ನನಗೆ ಫುಲ್ ಗ್ರ್ಯಾಂಡಾಗಿರೋದು ಗಿಜ ಅನ್ನೋ ಸ್ಯಾರಿ ಎಲ್ಲ ಬೇಡ, ಸಿಂಪಲ್ಲಾಗಿರೋ ಒಂದು ಲೈಟ್ ವೆಯ್ಟ್ ಸ್ಯಾರಿ ಬೇಕು, ನಾನು ಉಟ್ಕೊಂಡು ಕಂಫರ್ಟಬಲಾಗಿ ಓಡಾಡೋ ಥರ ಸ್ಯಾರಿ ಬೇಕು ಅಂತ. ಸೊ ಅವರು ಅದೇ ರೀತಿಯಲ್ಲಿ ತೋರಿಸ್ತಿದ್ರು. ಆ್ಯಂಡ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಕಲರ್, ಮೆಟೀರಿಯಲ್, ಎವ್ರಿಥಿಂಗ್ಸ್. ರೇಷ್ಮೆ ಸೀರೆ ಅಂದರೆ ಸ್ವಲ್ಪ ರಫ್ ಆಗೆಲ್ಲ ಇರುತ್ತಲ್ಲ, ಆ ಥರ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಸಾಫ್ಟ್ ಸಿಲ್ಕ್ ಆ ಥರ ಉಟ್ಕೊಂಡೇನು ಫುಲ್ ಕಂಫರ್ಟಬಲಾಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿರಬೇಕು ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ನನಗೆ ರೆಡ್ ಕಲರ್ದು ಸ್ಯಾರಿನೇ ಬೇಕಾಗಿದ್ದು. ರೆಡ್ ಕಲರ್ ಸಿಂಪಲ್ 1 ಲೈನ್ ಬಾರ್ಡರ್ ಇಷ್ಟೇ ಬೇಕಾಗಿದ್ದು. ಆ್ಯಂಡ್ ಐ ಟೋಲ್ಡ್ ದೆಮ್ ದಿ ಸೇಮ್. ವರ್ಕ್ ಮಾಡ್ತಿರಲ್ಲ, ಫುಲ್ ಹೆವಿ ರೆಡ್ ಅನ್ಸುತ್ತೆ. ಸೂಪರ್ ಆಂಟಿ, ಆಂಟಿ ಸೂಪರ್. ಹೋಯ್ತು ಅಮ್ಮ ನಿಜವಾಗ್ಲೂ ಚೆನ್ನಾಗಿದೆ. ಕೂದಲಿಂದ ಕಟ್ಟು ನೀನು ಚೆನ್ನಾಗೈತೆ ಎಲ್ಲ. ಈ ಕಡೆ ತಿರುಗು. ನೋಡು, ಅದಕ್ಕೆ ನೀವಂತ ಬಂದ್ರಿ. ಯಶಿಕಾ ಇನ್ನೂವರೆಗೂ ಒನ್ ಟೈಮ್ ಕೂಡ ಸ್ಯಾರಿನೆಲ್ಲ ಟೈ ಮಾಡಿಲ್ಲ. ಅವಳು ಯಾವಾಗೂ ಹಾಫ್ ಸ್ಯಾರಿ, ಲೆಹಂಗಾ ಅಥವಾ ಗ್ರ್ಯಾಂಡಾಗಿ ಯಾವುದಾದ್ರೂ ಬೇರೆ ಡ್ರೆಸ್ ಹಾಕ್ಬಿಡ್ತಾಳೆ. ಬಟ್ ಸ್ಯಾರಿ ಯಾವತ್ತೂ ಟ್ರೈ ಮಾಡಲ್ಲ. ನಮ್ಮ ಡ್ಯಾಡಿ ಸ್ಯಾರಿ ಹಾಕೊಂಡು ನೋಡೋಣ, ಈ ಕಲರ್ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ಅವಳು ಕೂಡ ಟ್ರೈ ಮಾಡಿದ್ಲು. ಬಟ್ ಅವಳಿಗೆ ಆಬ್ವಿಯಸ್ಲಿ ಇವಾಗೆಲ್ಲ ಬೇಡ ಅಂತಲೇ ಅನಿಸಿತ್ತು. ಸೊ ಅವಳು ಬೇಡ ಅಂತಂದು ಆದಮೇಲೆ ಇನ್ನೂ 2-3 ಫ್ಲೋರ್ಸ್ ಏನೋ ಇತ್ತು. ಸೊ ಅಲ್ಲಿ ಕೂಡ ನೋಡ್ಕೊಂಬರೋಣ, ನನಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ ಅಂದ್ಬಿಟ್ಟು ಹೋದೆ. ನೋಡಿದ್ರೆ ಅಲ್ಲೂ ಕೂಡ ನನಗೆ ಬೇಕಾಗಿದ್ದ ಥರ ಸಿಕ್ಕಿಲ್ಲ. ನನಗೆ ಮೈಸೂರು ಸಿಲ್ಕ್ ಅಥವಾ ಲೈಕ್ ಏನಂತ ಸಾಫ್ಟ್ ಸಿಲ್ಕ್, ಫುಲ್ ಸಾಫ್ಟಾಗಿರಬೇಕು ಸೀರೆ, ಆ ಥರದ್ದೇ ಇಷ್ಟ ಆಗೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮೈಸೂರು ಸಿಲ್ಕ್ ಸೆಕ್ಷನ್ ಇದೆ, ಮೇಲೆ ಹೋಗಿ ಅಂತ ಕಳಿಸಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ನನಗೆ ರೆಡ್ 1 ಲೈನ್ ಬಾರ್ಡರ್ ಚೆನ್ನಾಗಿರ್ಬೇಕು, ಸಾಫ್ಟಾಗಿರ್ಬೇಕು ಅಂತ ಹೇಳಿ ಸಾಕಾಯಿತು. ಸೊ ಅವ್ರು ತೊಗೊಂಡು ಬಂದು ತೋರಿಸಿದ್ರು. ಬಟ್ ಇಲ್ಲಿ ಬಂದುಬಿಟ್ಟು ಬಾರ್ಡರಲ್ಲಿ ಬಂದುಬಿಟ್ಟು ಮ್ಯಾಂಗೋ ಡಿಸೈನ್ ಅಂತಾರಲ್ವ, ಅದೇನೋ ಬುಟ್ಟ ಥರ ಬರುತ್ತಲ್ವ, ಸೊ ಆ ಥರ ಬಂದಿತ್ತು. ನನಗೆ ಅದು ಬೇಡ, ನಂಗೆ ಅದು ಇಷ್ಟ ಆಗಲ್ಲ. ಜಸ್ಟ್ 1 ಲೈನ್ ಸಿಂಪಲ್ 1 ಸ್ಯಾರಿ ಆ ಥರ ಬೇಕು. ಸೊ ಇಡೀ ಅಂಗಡಿ ತಿರುಗಿಬಿಟ್ಟು ನನಗೆ ಬೇಡ ಅಂತ ಅನಿಸ್ಬಿಡ್ತು. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಮಮ್ಮಿ ನೋಡ್ತಿದ್ರು. ಆ ಸೆಕ್ಷನಲ್ಲಿ ಹೋಗಿ ನೋಡಿದ್ರೆ ಒಂದು ಮುಹೂರ್ತನ ಸ್ಯಾರಿ, ಸೊ ಮುಹೂರ್ತಕ್ಕೆಲ್ಲ ಉಟ್ಕೊತಾರಲ್ಲ, ಸ್ವಲ್ಪ ಕ್ರೀಮ್ ಗೋಲ್ಡನ್ ಆ ಥರ ಫುಲ್ ಸ್ಯಾರಿ. ಆ್ಯಂಡ್ ಬಾರ್ಡರ್ ಬಂದುಬಿಟ್ಟು ವೆರಿ ಬಿಗ್ ಬಾರ್ಡರ್, ಅದಕ್ಕೆ ಆರೆಂಜ್ ಆ್ಯಂಡ್ ಪಿಂಕ್ ಎಲ್ಲ ಬಾರ್ಡರ್ ಇತ್ತು. ಅದರಲ್ಲಿ ಏನಾದರೂ ರೆಡ್ ಇದ್ಬಿಟ್ಟಿದ್ದರೆ ಅದನ್ನೇ ತೊಗೊಂಡ್ಬಿಡ್ತಿದ್ದೆ. ನನಗೆ ರೆಡ್ ಬೇಕಿತ್ತು. ಐ ವಾಂಟ್ ದಟ್ ರೆಡ್ ಕಲರ್ ಅಂತ ಅಂದ್ಬಿಟ್ಟು ಫುಲ್ ತಿರುಗಾಡಿದ್ದೀನಿ. ಬಟ್ ರೆಡ್ ನನಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ. ಅವ್ರ ಅಂಗಡಿಯಲ್ಲಿ ಎಷ್ಟಿತ್ತೋ ಅಷ್ಟು ರೆಡ್ನೆಲ್ಲ ತೋರಿಸ್ತಿದ್ದಾರೆ. ಬಟ್ ನನಗೆ ಪರ್ಟಿಕ್ಯುಲರ್ ಒಂದು
ಒಂದು ರೆಡ್ಡಲ್ಲೇ ಸ್ಯಾರಿ ಬೇಕಿತ್ತು. ಆ್ಯಂಡ್ ನೌ ವಿ ಕೇಮ್ ಟು ನಲ್ಲಿ ಸಿಲ್ಕ್ಸ್ ಹೋಗಿದ ತಕ್ಷಣ ಜಸ್ಟ್ ಟೋಲ್ಡ್ ದೆಮ್ ಈ ಥರ ಬೇಕು ಅಷ್ಟೇ. ಸೊ ಈ ಥರ ಹೇಳಿದ ತಕ್ಷಣ ಅವ್ರು ಫಸ್ಟ್ ಈ ಸ್ಯಾರಿ ನೋಡಿಸಿದ ತಕ್ಷಣ ನನಗೆ ಫುಲ್ ಇಷ್ಟ ಆಗುತ್ತೆ. ಐ ವಾಸ್ ಲೈಕ್ ವಾವ್, ಐ ಫೆಲ್ ಇನ್ ಲವ್ ವಿತ್ ದ ಸ್ಯಾರಿ ಆ್ಯಂಡ್ ದ ಬಾರ್ಡರ್ ಎವ್ರಿಥಿಂಗ್ ಕಂಪ್ಲೀಟ್ಲಿ ನಂಗೆ ಫುಲ್ ಇಷ್ಟ ಆಯಿತು. ಬಟ್ ಒನ್ ಥಿಂಗ್ ಇಸ್ ದಟ್ ಚೆಕ್ಸ್ ಇತ್ತಲ್ಲ, ಬಟ್ ಸ್ಟಿಲ್ ಓಕೆ, ಫೋಟೋಸ್ಗೆಲ್ಲ ಏನು ಅಷ್ಟು ಕಾಣಿಸಲ್ಲ ಅಂತ ಅನಿಸ್ತು. ಆ್ಯಂಡ್ ಡಿಸೈನ್ ಎಲ್ಲ ವರ್ಕ್ ಎಲ್ಲ ಹಾಕ್ಸ್ಕೊಬೇಕು. ಆ್ಯಂಡ್ ರನ್ನಿಂಗ್ ಬ್ಲೌಸ್ ಇದೆ, ಸೊ ಫುಲ್ ಪ್ಲೇನ್ ಬ್ಲೌಸ್ ಬಂದಿರುತ್ತೆ. ಅದ್ರ ಮೇಲೆ ಬಿಗ್ ಗ್ರ್ಯಾಂಡ್ ಗೋಲ್ಡನ್ ಕಲರ್ದು ಡಿಸೈನ್ ಹಾಕ್ಸ್ಕೊಬೇಕು ಅಂತ ಫುಲ್ ಆಸೆ ಆಗಿಬಿಡ್ತು. ಸೊ ಅದು ನೋಡಿದ ತಕ್ಷಣ ಓಕೆ ತೊಗೊಳೋಣ ಅಂತ ಅಂದ್ಬಿಟ್ಟು ಅದಷ್ಟೇ ನೋಡಿದ್ದು, ಇನ್ನೊಂದು ಸ್ಯಾರಿ ನೋಡಿಲ್ಲ. ಅದು ನೋಡಿ ಜಸ್ಟ್ ಒಂದು 5 to 10 minutes ಅಷ್ಟೊತ್ತಿಗಷ್ಟೇ ಮುಗೀತು. ಇದು ತೊಗೊಳೋಣ ಅಂತ ಅಂದ್ಬಿಟ್ಟು ಹಾಗೆ ತೊಗೊಂಬಂದು ಬಿಲ್ ಹಾಕ್ಸ್ಬಿಟ್ಟು ತೊಗೊಂಡು ಬಂದುಬಿಟ್ವಿ. ಫುಲ್ ಖುಷಿ ಆಗೋಯ್ತು. ಆ್ಯಂಡ್ ನಮ್ಮ ಡ್ಯಾಡಿ ಅವಾಗೇ ಹೇಳ್ತಾಯಿದ್ರು, ಒಂದಕ್ಕೂ ಕಾಂಪ್ರಮೈಸ್ ಆಗಲ್ಲ, ಒಂದಕ್ಕೂ ಅಡ್ಜಸ್ಟ್ ಆಗಲ್ಲ, ನಿಂಗೆ ಬೇಕಾಗಿತ್ತೇ ಬೇಕು ಅಂತೆಲ್ಲ ಫುಲ್ ಅವಾಗೇ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆಲ್ಮೋಸ್ಟ್ 1.5 to 2 hours ಮುದ್ದ ಸಿಲ್ಕ್ಸಲ್ಲಿ ಸ್ಪೆಂಡ್ ಮಾಡಿದ್ವಲ್ಲ. ಮೈ ಡ್ಯಾಡ್ ವಾಸ್ ಲಿಟ್ಲ್ ಇರಿಟೇಟೆಡ್, ಇಷ್ಟೊತ್ತು ಬೇಕಾ ಒಂದು ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಅಂತ. ಬಟ್ ನನಗಿಲ್ಲ, ಇದೇ ಪರ್ಟಿಕ್ಯುಲರ್ ಬೇಕಂದರೆ ಬೇಕಷ್ಟೇ. ಆ್ಯಂಡ್ ಫೈನಲಿ ವಿ ಟುಕ್ ದ ಸ್ಯಾರಿ ಆ್ಯಂಡ್ ಕೇಮ್ ಹೋಮ್. ಇಟ್ ವಾಸ್ ಲೈಕ್ ವಾವ್ ಗೈಸ್, ನಿಮ್ಗೆ ಈ ಸ್ಯಾರಿ ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನಾನು ಇದೇ ಥರ ತುಂಬ ಚೂಸಿ, ಇದು ಬೇಕಂದರೆ ಇದು ಬೇಕೇ ಬೇಕು ಅಂತ. ಆ್ಯಂಡ್ ಅದೇ ಪರ್ಟಿಕ್ಯುಲರ್ ಆಗಿ ನಾನು ಇಮ್ಯಾಜಿನ್ ಮಾಡಿಕೊಂಡು ನನ್ನ ವಿಶ್ ಲಿಸ್ಟಲ್ಲಿ ಇರುತ್ತಲ್ವ, ಅದೇ ಥರನೇ ಇರಬೇಕು ಅಂತಲೂ ಹಂಗೆ ಆಸೆ ಇರುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ಒಂದು ಸೀರೆಗೆ ಇಷ್ಟೊಂದೆಲ್ಲ ಓವರ್ ಆ್ಯಕ್ಷನ್ ಅಂತ ಅನ್ಕೊಬೇಡಿ. ದಿಸ್ ಇಸ್ ಹೌ ಐ ಆಮ್. ಐ ಗೆಟ್ ಎಕ್ಸೈಟೆಡ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಐ ಫೀಲ್ ಹ್ಯಾಪಿ. ದಟ್ಸ್ ಆಲ್. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್.